ಲೈವ್ ಅಲ್ಲಿ ಬಂದಾಗ ಕೇಳಿದಾಗ ಬಂದ್ ಹೋಗುತ್ತೆ. ಈಗ ಕೆಲವು ವಿಚಾರಗಳಿರುತ್ತಲ್ಲ, ಅದು ಲೈವ್ ಅಲ್ಲೇ ಸಿಗೋದು, ಅದು ಕೋರ್ಸ್ ಅಲ್ಲಿ ಸಿಗಲ್ಲ. ಲೈವ್ ನಮ್ದು ಯಾವಾಗ್ಲೂ ವ್ಯಾಲ್ಯೂಬಲ್ ಆಗಿರ್ಲಿ ಅಂತ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನು ಟ್ರೇಡಿಂಗ್ ಅಲ್ಲಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಮಾಡ್ಬೇಕಂತ ಯೋಚನೆ ಮಾಡೋದು. ಅದಕ್ಕೆ ಎಲ್ಲಿಗೆ ಬಂದ್ರು ಅವರು? ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಇವತ್ತು ಮಾರ್ಕೆಟ್ ಒಂದು ರ್ಯಾಲಿ ಮತ್ತೆ ಎಲ್ಲ ಫುಲ್ ಒಂದೇ ಝೋನ್ ಒಳಗೆ ಕೂತಿತ್ತು, ಕರೆಕ್ಟ್ ಅಲ್ವಾ? ಸೊ ಪುಟ್ ಆಪ್ಷನ್ ಹೋಗಿದೆ ಅಂತ ಕಂಡ್ರು ಸಹ ಒಂದೇ ಒಂದು ಮೂವ್ಮೆಂಟ್. ಈಗ ಇಲ್ಲೇ ಬೆಳಿಗ್ಗೆ ಎದ್ದಂತ ಮಾರ್ಕೆಟ್ ಒಂದು ಬ್ರೇಕ್ ಆಗಿ ಮತ್ತೆ ತಿರ್ಗಾ ಸ್ಲೋಲಿ ಕೆಳಗೆ ಬಂದಿದೆ. ಸೊ ಇದನ್ನ ನೀವು ತಗೊಂಡ್ರಿ ಅಂತ ಅಂದ್ರೆ ಟ್ರೆಂಡ್ ಲೈನ್ ಅಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಹೋಗಕ್ ಶುರು ಮಾಡಿದೆ. ಓಕೆ ಫೈನ್. ಬಟ್ ಇವತ್ತು ನಮ್ಗೆ ಪ್ರಾಫಿಟಬಲ್ ಡೇ. ಸೊ ನೋಡ್ಬೋದು ನಮ್ಮ ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಸ್ ಯೂಶುವಲ್ ಎಲ್ಲಾರ್ದು ಪ್ರಾಫಿಟ್ ಟ್ರೇಡಿಂಗ್ ಆಗಿದೆ. ಸೊ ಬೆಳಗ್ಗೆನೂ ಪ್ರಾಫಿಟಬಲ್, ಮಧ್ಯಾಹ್ನನೂ ಪ್ರಾಫಿಟಬಲ್ ಆಗಿ ನಾವು ಕ್ಲೋಸ್ ಮಾಡಿದ್ವಿ. ಸೊ ಎರಡೇ ಟ್ರೇಡ್ ಸಿಕ್ಕಿದೆ ಇವತ್ತು ನಮ್ಗೆ, ಜೆನ್ಯೂನ್ ಟ್ರೇಡ್ ಎರಡು. ನೋಡಿ, ಇಂಥ ಫಾಲ್ ಎಲ್ಲ ಹಿಡಿತೀನಿ ಅನ್ನೋದು ಸುಳ್ಳು. ಇಂಥ ಫಾಲ್ ಎಲ್ಲ ಹಿಡಿಯಕ್ ಆಗಲ್ಲ, ಅಚಾನಕ್ ಆಗಿ ಬಂದಿರುತ್ತೆ. ಸೊ ನಾವ್ ಏನ್ ಪ್ಲಾನ್ ಮಾಡಿದ್ವಿ ರೀಟೆಸ್ಟ್ ಗೆ, ಅದಾದ ನಂತರ ಮಾತ್ರ ತಗೊಳ್ಳಿಕ್ಕೆ. ಸೊ ಯಾವುದೇ ಒಂದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ಒಂದು ಟ್ರೇಡ್, ಅಂಡ್ ಅಗೇನ್ ಬೈ ಝೋನ್ ಅಲ್ಲೇ ಒಂದು ರೀಟೆಸ್ಟ್ ಆದಾಗ ಒಂದು ಟ್ರೇಡ್. ಸೊ ಇಟ್ ಈಸ್ ಅಪ್ ಟು ದ ಮಾರ್ಕ್. ಎರಡು ಟ್ರೇಡ್ ಪಾಸ್ ಆಗಿದೆ, ಓಕೆನಾ? ಅದು ಬಿಟ್ಟು ಮತ್ತೆ ಯಾವ್ದು ಇದೆ ಅಂತ ಹೇಳುದು ಸುಳ್ಳು. ಸೊ ನಮ್ಮ ಸೆಲ್ ಝೋನ್ಗೂ ರೆಸ್ಪೆಕ್ಟ್ ಕೊಟ್ಟಿದೆ ಮಾರ್ಕೆಟ್, ಬೈ ಝೋನ್ಗೂ ರೆಸ್ಪೆಕ್ಟ್ ಕೊಟ್ಟಿದೆ. ಅಂಡ್ ಲಾಸ್ಟ್ಲಿ ಫೈನಲಿ ಸೆಲ್ ಝೋನ್ ಎಂದು ಬೈ ಝೋನ್ ಅನ್ನ ಬ್ರೇಕ್ ಆಗಿದೆ. ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಿ ನೋಡ್ಬೇಕು. ಸೊ ಇವತ್ತಿಂದು ಪ್ರಾಫಿಟಬಲ್ ಡೇ. ಸೊ ಒಂದ್ ದಿವಸ ನ್ಯೂಟ್ರಲ್, ಒಂದ್ ದಿವಸ ಲಾಸ್ ಆಗಿದಂತ ದಿನಗಳಿಂದ ಇವತ್ತು ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರಿಂದ ರೂಲ್ಸ್ ಅನ್ನೆಲ್ಲ ನಾವು ಪ್ರಾಫಿಟಬಲ್ ಆಗಿ ಇದ್ವಿ. ಸೊ ಅದ್ರದ್ದು ಲಿಂಕ್ ಮತ್ತೆ ಅದ್ರ ಡೀಟೇಲ್ಸ್ ಈಗ ನಿಮ್ಗೆ ಲೈವ್ ಲೆಕ್ ಸೆಕ್ಷನ್ ಅದು ಆಡ್ ಆಗಿ ಬರುತ್ತೆ. ಸೊ ನಿಮ್ಗೆ ಕೋರ್ಸ್ ಇಷ್ಟ ಆಯ್ತು ಅಂತೇಳಿ ಬನ್ನಿ, ನಮ್ಮೊಟ್ಟಿಗೆ ಕೋರ್ಸ್ ಜಾಯ್ನ್ ಆಗಿ ನೀವು ಲೈವ್ ಅಲ್ಲಿ ಕಲಿಬಹುದು. 20 ದಿವಸ ಲೈವ್ ಟ್ರೇಡಿಂಗ್ ಅಲ್ಲಿ ಒಟ್ಟೊಟ್ಟಿಗೆ ಕಲಿಬಹುದು. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಅದನ್ನೆಲ್ಲ ಕೋರ್ಸ್ಗೆ ಹಾಕ್ಬೋದಿತ್ತು, ಅಡ್ವಾನ್ಸ್ ಕೋರ್ಸ್ ಅಲ್ಲೆಲ್ಲ ಹಾಕ್ಬೋದಿತ್ತು. ನಾವು ಖಾಲಿ SR ಲೈನ್ಸ್ ಗಳನ್ನ ಮಾತ್ರ ಮಾಡಿ ಕೋರ್ಸ್ ಅಲ್ಲಿ ಹಾಕಿದ್ರಿಂದ ಈ ಟೆಕ್ನಿಕ್ ಇದನ್ನ ಯಾವ್ದನ್ನು ನಾವು ಕೋರ್ಸ್ ಅಲ್ಲಿ ಹಾಕಿಲ್ಲ. ಲೈವ್ ಅಲ್ಲಿ ಬಂದಾಗ ಕೇಳಿದಾಗ ಬಂದ್ ಹೋಗುತ್ತೆ. ಈಗ ಕೆಲವು ವಿಚಾರಗಳಿರುತ್ತಲ್ಲ, ಅದು ಲೈವ್ ಅಲ್ಲೇ ಸಿಗೋದು, ಅದು ಕೋರ್ಸ್ ಅಲ್ಲಿ ಸಿಗಲ್ಲ. ಲೈವ್ ನಮ್ದು ಯಾವಾಗ್ಲೂ ವ್ಯಾಲ್ಯೂಬಲ್ ಆಗಿರ್ಲಿ ಅಂತ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನು ಟ್ರೇಡಿಂಗ್ ಅಲ್ಲಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಮಾಡ್ಬೇಕಂತ ಯೋಚನೆ ಮಾಡೋದು. ಅದಕ್ಕೆ ಎಲ್ಲಿಗೆ ಬಂದ್ರು ಅವರು? ಟ್ರೇಡಿಂಗ್ ಬಂದ್ರು. ಟ್ರೇಡಿಂಗ್ ಅಲ್ಲಿ ದುಡ್ಡು ಆಗುತ್ತೆ ಅಂತ ಗೊತ್ತಿತ್ತು, ಓಕೆ. ಅದು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿವರೆಗೆ ತುಂಬಾ ಲಾಸ್ ಮಾಡ್ಕೊಂಡ್ರು. ಆಮೇಲೆ ಏನ್ ಅನ್ಸ್ಕೊಂಡ್ರು? ಓಕೆ, ಒಂದ್ 10 ಪಾಯಿಂಟ್ ಹಿಡಿದ್ರೆ ಸಾಕು, ನಾವು ಪಾಸ್ ಅಂತ ಬಂದ್ರು. 35 ಇಂದ 42 ಬಿಟ್ರೆ ಸರ್? ಓಕೆ, ಒಂದು ಲಾಟ್ 7 ಪಾಯಿಂಟ್. ಓಕೆ ಸರ್, ಓಕೆ. ಸೊ 10 ಪಾಯಿಂಟ್ ಹಿಡಿದ್ರೆ ಸಾಕು, ನಾವು ಜೀವನದಲ್ಲಿ ಆರಾಮಾಗಿ ಲೈಫ್ ಅನ್ನು ಸೆಟ್ಲ್ ಮಾಡ್ಕೊಬಹುದು ಅಂತ ಅರ್ಥ ಆಯ್ತು. ಈಗ 10 ಪಾಯಿಂಟ್ ಹಿಡಿಬೇಕಂದ್ರೆ ಆಕ್ಚುಲ್ ಆಗಿ ಏನ್ ಬೇಕು? ಕರೆಕ್ಟ್ ಆಗಿರೋ ಎಂಟ್ರಿ ಬೇಕು, ಕರೆಕ್ಟ್ ಆಗಿರುವ ಸ್ಟಾಪ್ ಲಾಸ್ ಬೇಕು, ಅಂಡ್ ಟ್ರೇಡ್ ತಗೊಬೇಕು ಅಂತ ಹೇಳಲಿಕ್ಕೊಬ್ರು, ಧೈರ್ಯಕ್ಕೊಬ್ರು ಜನ ಬೇಕು, ಕರೆಕ್ಟಾ? ಫಿಯರ್ ತೆಗಿಲಿಕ್ಕೆ, ಈ ಫಿಯರ್ ತೆಗಿಲಿಕ್ಕೆ ಒಂದ್ ಜನ ಬೇಕು. ಒಂದ್ ಜನ ಇದ್ದು ಎಂಟ್ರಿ ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಗೊತ್ತಾದ್ರೆ ಆಮೇಲಿಂದ ನಾವು ಟಾರ್ಗೆಟ್ 10 ಪಾಯಿಂಟ್ ಗೆ ನಾವು ಬರ್ಲಿಕ್ಕೆ ರೆಡಿ ಇದ್ವಿ. ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡ್ಬೋದು. ಆ ದುಡ್ಡಿಂದಾಗಿ ನಮ್ಮ ಡ್ರೀಮ್ಗಳನ್ನೆಲ್ಲ, ಸಾಲದಿಂದ ಮುಕ್ತಿ, ದುಡ್ಡು, ಮನೆ ಗಿನೆ ಏನ್ ಬೇಕು ಎಲ್ಲದನ್ನು ಮಾಡ್ಕೊಬಹುದು. ಸೊ ಇದೊಂದು ಸೈಕಲ್, ಕರೆಕ್ಟಾ? ಈ ಸೈಕಲ್ ಅಲ್ಲಿ ದುಡ್ಡು ಬೇಕನ್ನೋರು ನೀವೇ, ಟ್ರೇಡಿಂಗ್ ಅಲ್ಲಿ ಆಗುತ್ತೆ ಅನ್ಕೊಂಡಿದ್ದು ನೀವೇ, ಅದಕ್ಕೆ 10 ಪಾಯಿಂಟ್ ಸಾಕು ಅಂತ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡಿದ್ದು ನೀವೇ, ಕರೆಕ್ಟಾ? ಅದರಿಂದ ಬರೋ ರಿಸ್ಕ್ ರಿವಾರ್ಡ್ ತಗೊಳ್ಳೋರು ನೀವೇ, ಆಮೇಲಿಂದ ದುಡ್ಡು ಮಾಡೋದು ನೀವೇ, ಅದರಿಂದ ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡೋದು ನೀವೇ. ಎಲ್ಲಾದ್ರೂ ಇರೋದು ಯಾರು? ನೀವೇ, ಕರೆಕ್ಟಾ? ನಮ್ ಪಾರ್ಟ್ ಏನು? ಎಷ್ಟು ನಿಮ್ಗೊಂದು ದಾರಿ ತೋರಿಸೋದು ಅಷ್ಟೇ. ನೋಡಿ ಸರ್, ಇಲ್ಲಿ ಎಂಟ್ರಿ ಕರೆಕ್ಟ್ ಇರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಕರೆಕ್ಟ್ ಇರುತ್ತೆ, ಇದು ಈ ರೀತಿ ರಿಸ್ಕ್ ರಿವಾರ್ಡ್ ಬರುತ್ತೆ. 2 ಟ್ರೇಡ್ ಮಾಡಿದ್ರ 4 ಟ್ರೇಡ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಿ ಅಂತ ಹೇಳುವಂತ ಒಂದು ಗೈಡ್ ಅಷ್ಟೇ. ನಾವು ಈ ಗೈಡ್ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ. ಆ ಗೈಡ್ ಕೆಲಸಕ್ಕೋಸ್ಕರ ನಾವ್ ಇಲ್ಲಿ ಲೈವ್ ಅಲ್ಲಿ ಕೂತಿದ್ವಿ. ನಾವಿಲ್ಲಿ ಯಾವುದೇ ರೀತಿಯ ಟಿಪ್ಸ್ ಕೊಡ್ಲಿಕ್ಕೆ ಕೂತಿಲ್ಲ.
ನಿಮ್ಗೆ ಟ್ರೇಡ್ಸ್ ಕೊಡ್ಲಿಕ್ಕೆ ಗೊತ್ತಿಲ್ಲ. ನಾವು ಖಾಲಿ ಗೈಡ್ ಆಗಿ ಕೂತಿದ್ದೀವಿ, ಕರೆಕ್ಟ್ ಅಲ್ವಾ? ಆದ್ರೆ ಗೈಡ್ ಒಬ್ರು ಇದ್ದಿದ್ರಿಂದ, ಜಿ, ಆ ಗೈಡ್ ಇರೋದ್ರಿಂದ ನೀವು ಅದಕ್ಕೆ ಏನ್ ಬೇಕಾದ್ರೆ ಹೆಸರು ಕೊಡಿ, ಅದು ಜಿ ಅಂತ ಇದ್ರೆ ಸಾಕು ಗೈಡ್. ನಿಮಗೆ ಆ ಫಿಯರ್ ಅನ್ನೋದು ಆಟೋಮೆಟಿಕ್ ಆಗಿ 50% ಹಿಡಿಯೋದು. ಆ ಗೈಡ್ ನಾನೇ ಆಗ್ಬೇಕಂತಿಲ್ಲ, ನಿಮ್ಮ ಫ್ರೆಂಡ್ ಅನ್ನೇ ಗೊತ್ತಿದ್ದವನ್ನ ಪಕ್ಕದಲ್ಲಿ ಕೂರ್ಸ್ಕೊಳ್ಳಿ. ಅವನ ಮೇಲೆ ನಿಮ್ಗೆ ನಂಬಿಕೆ ಬೇಕು. ಅವನ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇತ್ತಂತಾದ್ರೆ ತಗೊಳ್ಳ ಅಂದಾಗ ಅವನು ಎಸ್ ಅಂದ್ರೆ ಸಾಕು, ನೀವು ಧುಮ್ಕಿ ಆಯ್ತು, ನಿಮ್ ಅನಾಲಿಸಿಸ್ ಸ್ಟಾಪ್ ಆಗುತ್ತೆ, ನೀವು ಧುಮ್ಕಿ ಆಯ್ತು. ಆದ್ಮೇಲೆ ನಂಬಿಕೆ, ಆ ನಂಬಿಕೆ ಇಟ್ಕೊಂಡು ನೀವು ಮಾಡಿದ್ರೆ ಎಲ್ಲಾರು ಟ್ರೇಡರ್ ಸಕ್ಸಸ್ ಆಗ್ತೀವಿ. ಸೊ ನಾವು ನಂಬಿಕೆ ಕೊಡ್ಬೇಕಾದ್ರೆ ಅದ್ ನಮ್ ಜವಾಬ್ದಾರಿ. ಕರೆಕ್ಟ್ ಆಗಿದ್ದದನ್ನ ಹೇಳ್ಬೇಕು, ಪಕ್ಕ ಅವ್ರಿಗೆ ಇನ್ಕಮ್ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಜವಾಬ್ದಾರಿ. ಅದು ನಾವು ನಮ್ ಜವಾಬ್ದಾರಿ ನಿಭಾಯಿಸ್ಬೇಕು. ನಿಮ್ಮ ಫ್ರೆಂಡ್ ನಿಮ್ಗೆ ಆ ಜವಾಬ್ದಾರಿ ನಿಭಾಯಿಸ್ಬೇಕು. ಅವನ್ ರ್ಯಾಂಡಮ್ ಟ್ರೇಡ್ ಮಾಡಿ ಅವನ್ ಸಿಸ್ಟಮ್ಯಾಟಿಕಲ್ ಇಲ್ಲ ಅಂದ್ರೆ ಅವನಿಂದಾಗಿ ನೀವು ಹಾಳ. ಕರೆಕ್ಟ್ ಅಲ್ವಾ ಸರ್? ಸರಿ ತಪ್ಪು